ಹಾಯ್ ಆಲ್, ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಇನ್ ಯೂಟ್ಯೂಬ್ ಚಾನಲ್. ನಮ್ಮ ಮೊದಲನೇ ವಿಡಿಯೋನ ನಾವು ಮಂತ್ರಾಲಯದಿಂದನೇ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಮಂತ್ರಾಲಯ ಹೊರಡ್ತಾ ಇದ್ದೀವಿ. ನಮಗೆ ಟ್ರೈನ್ ಸಿಗಲಿಲ್ಲ, ಹಾಗಾಗಿ ಬಸ್ಸಲ್ಲಿ ಹೋಗಬೇಕಾಯಿತು. ಮೊದಲು ಮೆಟ್ರೋಗೆ ಹೋದ್ವಿ, ಮೆಟ್ರೋಯಿಂದ ಮೆಜೆಸ್ಟಿಕ್ಗೆ ಹೋದ್ವಿ. ನಾವು ಹೊರಟಿದ್ದು ಬಂದು ಬುಧವಾರ. ನಾವು ಇದೇ ಫಸ್ಟ್ ಟೈಮ್ ಗುರುವಾರ ಸೇರಿಸ್ಕೊಂಡು ಹೋಗ್ತಾ ಇರೋದು ಅಂತಂದರೆ ಮಂತ್ರಾಲಯಕ್ಕೆ. ನಾವು ಯಾವಾಗಲೂ ಹೋಗ್ತಾನೆ ಇರ್ತೀವಿ. ಇದು ಸ್ವಲ್ಪ ಸ್ಪೆಷಲ್, ಯಾಕಂದರೆ ನಾವು ಅಲ್ಲಿಂದನೇ ವಿಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ವಿ. 7:30 ಬಸ್ ಇತ್ತು. ಮಾರ್ನಿಂಗ್ 5:30ಗೆಲ್ಲ ಮಂತ್ರಾಲಯ ರೀಚ್ ಆದ್ವಿ. ನಾವು ಗುರುವಾರ ಹೋಗಿದ್ರಿಂದ ನಮಗೆ ರೂಮ್ ಸಿಗಲಿಕ್ಕೆಲ್ಲ ಸ್ವಲ್ಪ ಕಷ್ಟನೇ ಆಯಿತು. ಆದರೂ ಪರವಾಗಿಲ್ಲ, ಮಠದ ಕಡೆಯಿಂದನೇ ನಮಗೂ ರೂಮ್ ಸಿಕ್ತು. ಹಾಗಾಗಿ ತುಂಬ ಖುಷಿ ಆಯಿತು. ಫೈನಲಿ ಫ್ರೆಶ್ ಅಪ್ ಎಲ್ಲ ಆಗಿ ಮಂಚಾಲಮ್ಮ ದೇವಿ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊತಾ ಇದ್ವಿ. ಹಸು ಸಹ ಇತ್ತು, ಜೊತೆಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ನಮ್ಮ ಮನೆಯವರು ಮಲ್ಲಿಗೆ ಹೂ ಮುಡಿಸ್ತಾಯಿದ್ರು. ನಾನು ಯಾವಾಗಲೂ ಅಷ್ಟೇ ಮಂತ್ರಾಲಯಕ್ಕೆ ಹೋದಾಗಲೆಲ್ಲ ಅವ್ರ ಹತ್ರ ಮಲ್ಲಿಗೆ ಹೂ ಮುಡಿಸ್ಕೊತೀನಿ. ಏನೋ ಒಂಥರ ಖುಷಿ ಮಂತ್ರಾಲಯಕ್ಕೆ ಹೋದಾಗ ಅವ್ರ ಹತ್ರ ಹೂ ಮುಡಿಸ್ಕೊಳ್ಳೋದು ಅಂತಂದರೆ. ಮತ್ತು ನಾವು ಸಂಕಲ್ಪ ಮಾಡ್ಕೊಂಡಿದ್ವಿ 3 ದಿನ ಇದ್ದು ಇಲ್ಲೇ ನಿಮಗೆ ಸೇವೆ ಮಾಡ್ತೀವಿ ರಾಯರೇ ಅಂತ. ಹಾಗಾಗಿ ನಾವು ಅಡ್ಡ ನಮಸ್ಕಾರ ಮಾಡಿದ್ವಿ 3 ದಿನ. ರಾಯರ ಸೇವೆ ಮಾಡೋದೇ ನಾವು ಮಾಡಿರೋ ಪುಣ್ಯ. ಯಾಕಂದರೆ ರಾಯರು ನಮಗೆ ಪ್ರತಿಯೊಂದು ಕೊಡ್ತಾರೆ. ನಮ್ಮಿಂದ ಅವ್ರಿಗೆ ಕೊಡಲಿಕ್ಕಾಗೋದು ಅಂದರೆ ಈ ಥರ ಸೇವೆ ಅಷ್ಟೇ. ಅಷ್ಟು ಬಿಟ್ಟು ನಮ್ಮಿಂದ ಏನೂ ಕೊಡಲಿಕ್ಕಾಗಲ್ಲ. ಹಾಗಾಗಿ ತುಂಬ ಖುಷಿಯಿಂದ ಈ ಸೇವೆ ಮಾಡಿದ್ವಿ ಇಬ್ಬರೂ. ತುಂಬ ರಶ್ ಇತ್ತು, ಆದರೂ ಪರವಾಗಿಲ್ಲ. ಯಾಕೆಂದರೆ ಗುರುವಾರ ಅಲ್ವಾ, ರಾಯರನ್ನ ನೋಡಲಿಕ್ಕೆ ಅಂತ ಎಲ್ಲ ಕಡೆಯಿಂದನೂ ಜನ ಬಂದಿದ್ದರು. ಆದರೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸಂಕಲ್ಪದ ಕಾಯಿ ತಗೊಂಡು ಹಾಗೆ ರಾಯರ ದರ್ಶನ ಸಹ ಮಾಡಿಕೊಂಡು ಹೊರಟ್ವಿ. ಮತ್ತು ರೂಮಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಮತ್ತು ಈವ್ನಿಂಗ್ ಮತ್ತೆ ದರ್ಶನ ಮಾಡೋಣ ಅಂತ ಬಂದ್ವಿ. ನಾವು ಬಂದಾಗ ಗುರುಗಳ ದರ್ಶನ ಆಯಿತು. ಅದೇ ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಗುರುಗಳು ಸಿಕ್ಕಿದ್ರು, ಅವ್ರ ಆಶೀರ್ವಾದ ಸಹ ಸಿಕ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾವು ದೀಪಾವಳಿ ಹಬ್ಬದ ದಿನ ಹೋಗಿದ್ರಿಂದ ದೀಪ ಎಲ್ಲ ಅಲ್ಲೇ ಹಚ್ಚಿದ್ವಿ. ಅಲ್ಲೇ ಎಲ್ಲ ರೆಡಿ ಮಾಡಿದ್ರು. ನಮಗೂ ತುಂಬ ಖುಷಿ ಆಯಿತು. ಮನೇಲಿ ದೀಪ ಹಚ್ಚೋದ್ಕಿಂತ ಅಲ್ಲೋಗಿ ದೀಪ ಹಚ್ಚಿರೋದು ನಮ್ಮ ಮನಸ್ಸಿಗಂತೂ ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ಯಾಕಂದರೆ ಇಲ್ಲಿಂದ ರಾಯರ ಸನ್ನಿಧಿಗೆ ಹೋಗಿ ದೀಪ ಹಚ್ಚಿದ್ದೀವಿ ಅಂದರೆ ಯಾರಿಗೇ ಆಗಲಿ ಖುಷಿ ಆಗುತ್ತೆ ಅಲ್ವಾ. ಅದಾದಮೇಲೆ ಒಬ್ಬರು ಅಜ್ಜಿ ಅಷ್ಟು ಏಜ್ ಆಗಿದ್ದರೂ ಸಹ ಅಡ್ಡ ನಮಸ್ಕಾರ ಮಾಡ್ತಾಯಿದ್ರು. ಅವರು ನೋಡಿ ತುಂಬ ಖುಷಿ ಆಯಿತು. ಯಾಕೆಂದರೆ ಅಂಥ ಏಜಲ್ಲೂ ಅಷ್ಟೊತ್ತಲ್ಲಿ ಬಂದು ರಾಯರಿಗೆ ಈ ಥರ ಸೇವೆ ಸಲ್ಲಿಸ್ತಾಯಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು ನಮಗೆ. ನನ್ನ ಹಸ್ಬೆಂಡ್ ಸಹ ಹೇಳ್ತಾಯಿದ್ರು, ನೋಡು ಯಾವ ಥರ ಎಲ್ಲ ಸೇವೆ ಮಾಡ್ತಾರೆ, ನೀನು 2 ದಿನಕ್ಕೆ ಈ ಥರ ಎಲ್ಲ ಆಡ್ತೀಯ ಅಂತ. ಅದಾದಮೇಲೆ ರಥೋತ್ಸವ ಇತ್ತು. ರಥೋತ್ಸವನ ನೋಡಿಕೊಂಡು ಮತ್ತೆ ರಾಯರ ದರ್ಶನ ಮಾಡಿಕೊಂಡು ರೂಮಿಗೆ ಹೊರಟ್ವು. ಇದು ನನ್ನ ಮೊದಲನೇ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ ರಾಯರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.